हाय हाय। हाय। अच्छा, एंजॉय। यस। आपको एंजॉय अच्छा लगा। अच्छा लगा। आपको कैसा लगा? अच्छा लगा। अच्छा लगा। यस। आपको अच्छा। अच्छा लगा। एंजॉय। बहुत बहुत अच्छा था ये। और अपने जैन फैमिली के लिए बहुत ही अच्छा प्लेस है। आप सब आके यहाँ पे रुक सकते हैं और यहाँ का रूम्स और यहाँ के स्टाफ्स, यहाँ के सब मेंबर बहुत ही अच्छे हैं और खाना तो बहुत ही टेस्टी है। आपके जो भी एक्टिविटीज है यहाँ के अच्छे हैं, बहुत ही अच्छे हैं। ನಿಜ ಹೇಳೋಂಗಿದ್ರೆ ಈ ರಿಸಾರ್ಟ್ ಬಗ್ಗೆ ನಮಗೆ ಸಿಕ್ಕಿದ್ದೆ ಒಂದು ಲಕ್ಕು. ಯಾವುದೋ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು. ಆಮೇಲೆ ಇಲ್ಲಿ ಬಂದು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕೂ ತುಂಬ ಜಾಸ್ತಿನೇ ಸಿಕ್ಕಿದೆ ನಮಗೆ. ಎಲ್ಲಿಂದ ಆಗಲಿ, ರಿಸೆಪ್ಷನ್ ಆಗಲಿ, ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಕುಕ್ ಆಗಲಿ, ಊಟ ಅಂತೂ ಎಷ್ಟು ಡಿಲಿಷಿಯಸ್ ಆಗಿದೆ ಅಂದರೆ ಪ್ಯೂರ್ ವೆಜ್ ಫುಡ್ಡು ಎಲ್ಲೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ರಿಸಾರ್ಟ್ ಅಂದರೆ ಎಲ್ಲರೂ ತಿಳ್ಕೊಳ್ಳೋದೇ ವೆಜ್ ನಾನ್ ವೆಜ್ ಮಿಕ್ಸ್ ಇರುತ್ತೆ ಅಂತ. ಆದರೆ ಇದೆಂಥದ್ದು ಅಂದರೆ ಪ್ಯೂರ್ ವೆಜ್ ರೆಸ್ಟೋರೆಂಟು, ಫುಲ್ಲು ಪ್ಯೂರ್ ವೆಜ್ಜೇ ಇದೆ. ಈಗ ಫುಡ್ ಅಂತೂ ಎಷ್ಟು ಡಿಲಿಷಿಯಸ್ ಅಂದರೆ ಹೇಳೋಕ್ಕೂ ಆಗಲ್ಲ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಆ್ಯಕ್ಟಿವಿಟೀಸ್ ಆಗಲಿ, ಏನೇ ಆಗಲಿ, ಮೈನ್ ಅಂತೂ ಸ್ಟಾಫ್. ನಾನೇನು ಹೇಳಬೇಕು ಅಂದರೆ ಸ್ಟಾಫ್ ಬಗ್ಗೆ ಅಂತೂ ತುಂಬ ಹೊಗಳಬೇಕು. ಯಾಕಂದ್ರೆ ನಾವು ಎಲ್ಲೇ ಹೋದ್ರೂ ಎಲ್ಲಾದರೂ ಒಂದು ಆರೋಗ್ಯನ್ಸ್ ಬಂದೇ ಬರುತ್ತೆ. ಆದರೆ ಇಲ್ಲಿ ಹೆಂಗೆ ಅಂದರೆ ಆ ಸ್ಮೈಲು, ಆ ಕನೆಕ್ಟಿವಿಟಿ ಹೆಂಗಿದೆ ಅಂದರೆ ನಾವೇನು ಹೇಳೋದೇ ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳೋದು ಅಂದರೆ ಯಾರಾದರೂ ನೋಡಲಿ, ರಿವ್ಯೂ ನೋಡಲಿ, ಏನಾದರೂ ಆಗಲಿ, ಖಂಡಿತ ಒಂದ್ಸತಿ ಬನ್ನಿ. ನಿಮಗೆ ಖುಷಿ ಆಗಿಲ್ಲ ಅಂದ್ರೆ ಆಮೇಲೆ ನಂಗೆ ಹೇಳಿ. ಬೇಕಾದ್ರೆ ನಾನು ಪರ್ಸನಲ್ ಆಗಿ ನನ್ನ ನಂಬರ್ ಕೊಡ್ತೀನಿ, ಬೇಕಾದ್ರೆ ನನಗೆ ಬೈದ್ಬಿಡಿ. ಆ ಥರ ಇದೆ ರಿಸಾರ್ಟ್ ಇದು. ಹೇಳಲಿಕ್ಕೆ ಶಬ್ದಗಳೇ ಕಡಿಮೆ ಆಗ್ತಿದೆ. ಇದು ಲೈಫ್ ಟೈಮಲ್ಲಿ, ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಆ ನೈಟ್ ಪ್ಲಾಂಟೇಶನ್ ವಾಕ್ ಅಂತ. ಅದರಲ್ಲಿ ಗಿಡಗಳ ಬಗ್ಗೆ, ನಮ್ಮ ನೇಚರ್ ಬಗ್ಗೆ, ಆ ರಾತ್ರಿ ಹೊತ್ತು ನಮ್ಮ ತಾತಾಜಿಂದಿರು ಹೆಂಗೆ ಹೋಗ್ತಿದ್ರು ರಾತ್ರಿ ಹೊತ್ತು ಆ ಲ್ಯಾಂಟನ್ ಇಟ್ಕೊಂಡು, ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರ ಎಕ್ಸ್ಪೀರಿಯನ್ಸ್ ಹೆಂಗೆ ಮಾಡಿದ್ರು ಅದನ್ನ ನಾವು ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು ಅದು. ಇವತ್ತು ಮಾರ್ನಿಂಗ್ ಸನ್ರೈಸ್ ವಾಕ್ ಜೊತೆಗೆ ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳೋದು ಒಂದೊಂದು ಕ್ಲಾರಿಟಿ ನಮ್ಗೆ ಒಂಥರ ಮೋಟಿವೇಟೆಡ್ ಫೀಲ್ ಆಗುತ್ತೆ. ಅವ್ರ ಮಾತು ಕೇಳಿದ್ರೆ ನಾವು ಹಂಗ್ ಮಾಡೋಣ, ಮುಂದೆ ಹೋಗೋಣ, ಲೈಫಲ್ಲಿ ಹೆಂಗ್ ಮುಂದೆ ಹೋಗ್ಬೇಕು ಅಂತ ಒಂದು ಇದಾಗತ್ತೆ. ಅದು ತುಂಬಾ ಚೆನ್ನಾಗಿತ್ತು. ನಮ್ದೇನಿದೆಯೋ, ನಮ್ಗೇನ್ ಈ 2026 ಅಲ್ಲಿ ನಾವೇನ್ ಅಚೀವ್ ಮಾಡ್ಬೇಕು ಅದು ಬರೆದ್ಬಿಟ್ಟು ಅದನ್ನ ಸುಟ್ಟಾಕಿ ಅದನ್ನ ನಾವು ಅನುಭವಿಸ್ಬೇಕು. ನಾನು ಅದನ್ನ ಅಚೀವ್ ಮಾಡ್ತೀನಿ ಅನ್ನೋದು ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ನಾನು ಏನ್ ಬರ್ದಿದ್ದೀನಿ ಅಲ್ಲಿ ಬೇಲೀಫ್ ಅಲ್ಲಿ ಏನ್ ಬರೋದ್ನೋ ಅದನ್ನ ಅಚೀವ್ ಮಾಡೋ ನಮ್ಗೆ ಮೋಟಿವೇಶನ್ ಸಿಕ್ಕಿದೆ. ಚೆನ್ನಾಗಿದೆ ಸರ್, ಸೂपर। मेरा तो ये फर्स्ट टाइम का एक्सपीरियंस है। मतलब मैं कभी ऐसा टाइप का गया नहीं, लेकिन जब आज ही आया तो मैंने आपके लिए 2 कस्टमर भी रेडी कर। यस सर, यस सर, बहुत थैंक खुशी, यू। इसलिए मैंने 2 जनों को फोन करके बोल भी दिया आपके। थैंक यू सो मच सर। बहुत अच्छा था। I had a amazing taste here. The activities were very